ಹೌದು, ನೀವೆಲ್ಲರೂ ಆ ಭಯಕ್ಕೆ ಏರಿದವರು. ಸತ್ಯ. ನನ್ನೆಲ್ಲ ಕರ್ಕೊಂಡು ಬಂದಿದ್ದೇನೆ. ನನ್ನ ತಮ್ಮಂದಿರನ್ನು ಮದುವೆ ಆಗುವುದಕ್ಕೆ ನಿಮಗೆ ಮನಸ್ಸುಂಟ ಹೇಳುವೀರಾ? ಒಂದು ವಿನಂತಿ ಇದೆ. ಕಾಶಿ ದೇಶದೊಡೆಯ ಪ್ರತಾಪ ಸೇಮ ನನ್ನಯ್ಯ ಅವರು ಸ್ವಯಂವರದ ಪೂರ್ವದಲ್ಲಿ ಆಡಿದ್ದೇನು ಮಕ್ಕಳೇ. ನಾನು ಸ್ವಯಂವರ ನಿರ್ಣಯ ಮಾಡಿದ್ದೇನೆ. ಪರಾಕ್ರಮವೇ ಪಣ. ಆ ಪಣದಂತೆ ನಮ್ಮನ್ನು ಗೆದ್ದು ತಂದವರು ತಾವಾಗಿದ್ದೀರಿ. ಪಣದಲ್ಲಿ ಗೆದ್ದದ್ದು ತಾವು. ಆದರೆ ಇಲ್ಲಿಗೆ ಬಂದಾಗ ನಿಮ್ಮ ತಮ್ಮನಾದಂತ ವಿಚಿತ್ರ ವೀರ್ಯನನ್ನು ಮದುವೆ ಆಗಬೇಕೆಂಬುದಾಗಿ ಆದೇಶ ಮಾಡುತ್ತಾ ಇದ್ದೀರಿ. ನೀವು ಯಾಕೆ ಮದುವೆ ಆಗಲಿಲ್ಲ? ಅಖಂಡವಾದಂತ ಬ್ರಹ್ಮಚಾರ್ಯ. ಈ ಮೊದಲೇ ತಾಯಿಗೆ ಮಾತು ಕೊಟ್ಟಿದ್ದೇನೆ. ಸರಿ, ಭೀಷ್ಮ ಜೀವ ಇರುವ ತನಕ ಮದುವೆ ಆಗುದಿಲ್ಲ ಎಂಬುದಾಗಿ. ಹಾಗಾಗಿ ನಾನು ಮದುವೆ ಆಗುವುದಕ್ಕೆ ಆಗುದಿಲ್ಲ. ಭೀಷ್ಮಾಚಾರ್ಯರೇ, ಮದುವೆ ಒಬ್ಬನ ಜೊತೆಯಲ್ಲಿ, ಸಂಸಾರ ಮತ್ತೊಬ್ಬನ ಜೊತೆಯಲ್ಲಿ ಅಂತ ಆಗೋದಿಲ್ಲ. ನನ್ನ ಮನಸ್ಸಿನ ಒಂದು ಅಭಿಪ್ರಾಯ ಹೇಳುವುದಕ್ಕಾಗಿ ಮುಂದಾಗುತ್ತಾ ಇದೆ. ನಾನೇ ಪ್ರೀತಿಸಿದಂತ ಸೌಭಾದೇಶದ ಒಡೆಯನಾದಂತ ಸಾರ್ವನನ್ನು ಮದುವೆ ಆಗಬೇಕೆನ್ನುವಂತ ಬಯಕೆ ಉಂಟು. ದೊಡ್ಡ ಮನಸ್ಸು ಮಾಡಿ ತಾವು ಅಲ್ಲಿಗೆ ಕಳುಹಿಸಿಕೊಡಬೇಕೆಂಬುದಾಗಿ ಬೇಡುತ್ತಾ ಇದ್ದೇನೆ. ಅಭಿಪ್ರಾಯವನ್ನು ಕೇಳುವ ಒಂದು ಉತ್ತರವನ್ನು ಕೊಟ್ಟಿದ್ದೀಯಾ? ಆಗಲಿ, ಬ್ರಾಹ್ಮಣರನ್ನು ನಿನ್ನ ಜೊತೆಗೆ ಕಳುಹಿ, ಅದರಲ್ಲೂ ವೃದ್ಧರನ್ನು ಕಳುಹಿ, ಗೌರವದಿಂದ ನಿನ್ನನ್ನು ಕಳುಹಿ ಕೊಡ್ತೇನೆ. ಯಜಮಾನ್ರನ್ನ ಪುಟ್ಟನೆಂಟ ಸುಂದರ ನಾಯ್ಕ ಸಕಲ ದುರಿತೊಡೆ